ಓಂ ಗುರುಭ್ಯೋ ನಮಃ. ಓಂ ರಾಘವೇಂದ್ರಾಯ ನಮಃ. ನಾನು ಪಂಡಿತ್ ರಾಘವೇಂದ್ರ ಜೋಶಿ ಮಾಡುವ ನಮಸ್ಕಾರಗಳು. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ತಿಳಿಸುವುದೇನೆಂದರೆ 2026 ಹೊಸ ವರ್ಷದಲ್ಲಿ ಕನ್ಯಾ ರಾಶಿಯವರ ಸಂಪೂರ್ಣ ಭವಿಷ್ಯವನ್ನು ತಿಳಿಸಿಕೊಡುತ್ತಿದ್ದೇನೆ. ಕನ್ಯಾ ರಾಶಿಯವರು ಆರ್ಥಿಕ ವಿಚಾರವಾಗಿ, ವ್ಯವಹಾರದಲ್ಲಿ ಮತ್ತು ಪ್ರೀತಿ, ಪ್ರೇಮ, ಕುಟುಂಬ, ಆರೋಗ್ಯ ವಿಚಾರವಾಗಿ ಎಲ್ಲದರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ. ತಿಳಿಯುವುದಕ್ಕಿಂತ ಮುಂಚಿತವಾಗಿ ಒಮ್ಮೆ ಲೈಕ್ ಕೊಟ್ಟು ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ತಿಳಿಯುವುದಾದರೆ, ವೃತ್ತಿಯಲ್ಲಿ ಯಾವುದೇ ಒಂದು ಕೆಲಸ ಮಾಡ್ತಾ ಇರ್ತೀರ, ಅಲ್ಲಿ ಸ್ವಲ್ಪ ಡೆವಲಪ್ ಆಗಲ್ಲ, ಪ್ರಮೋಷನ್ ಸಿಗಲ್ಲ. 3 ತಿಂಗಳಿಗೆ 6 ತಿಂಗಳಿಗೆ ಸ್ವಲ್ಪ ಪ್ರಮೋಷನ್ ಆಗೋ ಚಾನ್ಸಸ್ ಬಹಳ ಇರುತ್ತೆ ವೃತ್ತಿಯಲ್ಲಿ. ಮತ್ತು ವ್ಯವಹಾರದಲ್ಲಿ ಸ್ವಲ್ಪ ಯಾವುದೇ ಒಂದು ವ್ಯವಹಾರ ಮಾಡ್ತೀರಾ, ತುಂಬ ಏಳಿಗೆ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಒಂದು ಷೇರು ಬಂಡವಾಳ ಹೂಡಿಕೆ ಮಾಡಿದರೂ ಲಾಸಸ್ ಆಗಲ್ಲ, ತುಂಬಾ ಲಾಭ ಪಡಿತೀರಾ ವ್ಯವಹಾರದಲ್ಲಿ. ಎರಡನೇದಾಗಿ ಆರ್ಥಿಕ ವಿಚಾರವಾಗಿ ತಿಳಿಯುವುದಾದರೆ, ಆರ್ಥಿಕ ವಿಚಾರವಾಗಿ ಗಂಡ ಹೆಂಡತಿಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಬಿರುಕುಗಳು ಬರೋದಿಲ್ಲ. ಮತ್ತು ಒಂದು ಜಾಗ ತೊಗೊಂಡು ಒಂದು ಮನೆ ಕಟ್ಟಿ ತುಂಬ ಏಳಿಗೆ ಅನ್ನೋದು ಕಾಣ್ತೀರಾ. ಮೂರನೇದಾಗಿ ಪ್ರೀತಿ ವಿಚಾರದಲ್ಲಿ ತಿಳಿಯುವುದಾದರೆ, ಇಷ್ಟಪಟ್ಟಂತೆ ಮದುವೆ ಆಗೋ ಚಾನ್ಸಸ್ ಭಾಳ ಇರುತ್ತದೆ. ಇಷ್ಟಪಟ್ಟಂತೆ ಮದುವೆಯಾಗಿ ಸ್ವಂತ ಒಂದು ಜಾಗ ತೊಗೊಂಡು ಮನೆ ಕಟ್ಟಿ ಹಂತವಾಗಿ ಚೇಂಜಸ್ ಆಗ್ತೀರಾ. ಬಟ್ ಸ್ವಂತ ರಿಲೇಷನಲ್ಲಿ ಮದುವೆ ಆಗೋ ಚಾನ್ಸಸ್ ಇರಲ್ಲ. ಹೊರಗಡೆ ಪ್ರೀತಿ ಮಾಡಿರ್ತೀರಲ್ಲ, ಅಂಥ ಹುಡುಗಿನ ಮದುವೆ ಆಗೋ ಚಾನ್ಸಸ್ ಭಾಳ ಇರುತ್ತದೆ ಪ್ರೀತಿ ವಿಚಾರವಾಗಿ ತಿಳಿಯುವುದಾದರೆ. ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ದೇವಸ್ಥಾನ, ಏನಾದರೂ ಮನೆ ದೇವರಿಗೆ ಹರಕೆ ಹೊತ್ಕೊಂಡಿರ್ತೀರ, ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಮಾಡ್ತಾ ಇರಬೇಕು. ಆರೋಗ್ಯದಲ್ಲಿ ಯಾವುದೂ ತೊಂದರೆ ಆಗಲ್ಲ. ಸ್ವಲ್ಪ ಪೌಷ್ಟಿಕ ಆಹಾರ ಸೇವನೆ ಮಾಡ್ತಾ ಇದ್ದಂಗೆ ಆರೋಗ್ಯದಲ್ಲಿ ಯಾವುದೇ ಒಂದು ತೊಂದರೆಗಳು ಆಗೋದಿಲ್ಲ. ಕನ್ಯಾ ರಾಶಿಯವರ ಪರಿಹಾರ ಮಾರ್ಗ ತಿಳಿಯುವುದಾದರೆ, ಮೊದಲನೇದಾಗಿ ಪ್ರತಿ ಗುರುವಾರ ರಾಯರ ದೇವಸ್ಥಾನಕ್ಕೆ ಹೋಗಬೇಕು. ರಾಯರ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ರಾಯರಿಗೆ ಇಷ್ಟವಾದ ಮಂತ್ರ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾ ಕಾಮಧೇನವೇ ಮನಸ್ಸಲ್ಲಿ 11 ಬಾರಿ ಪಠಿಸುವುದರಿಂದ ಯಾವುದೇ ಒಂದು ಆರೋಗ್ಯ ಸಮಸ್ಯೆ ಆಗಿರಲಿ, ಕುಟುಂಬ ಸಮಸ್ಯೆ ಆಗಿರಲಿ, ಯಾವುದೂ ತೊಂದರೆ ಆಗೋದಿಲ್ಲ. ಖಂಡಿತವಾಗ್ಲೂ ಗುರುವಾರ ರಾಯರ ದರ್ಶನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತದೆ. ಇದಾಗಿತ್ತು 2026 ಕನ್ಯಾ ರಾಶಿಯವರ ಸಂಪೂರ್ಣ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ನಮಸ್ಕಾರ ವೀಕ್ಷಕರೇ.